ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ಇವತ್ತಿನ 2.5 ಗಂಟೆಯ ಮಂಡೇ ನೈಟ್ ರೋ ಮುಗ್ದಿದೆ. ಲಿಟ್ರಲಿ ನನಗಂತೂ ಸಿಕ್ಕಾಪಟ್ಟೆ ಶಾಕ್ ಆಯಿತು. ಮೊದಲೇ ನಾನು ನಿಮಗೆ ತಿಳಿಸಿದ್ದೆ ಮಂಡೇ ನೈಟ್ ರೋ 3 ಗಂಟೆಗಿಂತ ಜಾಸ್ತಿ ನೋಡೋದಕ್ಕೆ ಸಿಗ್ಬೋದು, ಯಾಕಂದರೆ ಯಾವುದೇ ರೀತಿಯ ಟೈಮ್ ಲಿಮಿಟ್ ಇರೋದಿಲ್ಲ ಅಂತ. ಬಟ್ ಇವತ್ತಿನ ಮಂಡೇ ನೈಟ್ ರೋ 3 ಗಂಟೆಗಿಂತ ಕಮ್ಮಿನೇ ನೋಡೋದಕ್ಕೆ ಸಿಕ್ತು. ಅರ್ಧ ಗಂಟೆ WWE ಅವರು ಕಟ್ ಮಾಡಿದ್ರು ಅಂತಲೇ ಹೇಳ್ಬೋದು. ನೆಟ್ಫ್ಲಿಕ್ಸಲ್ಲಿ ಯಾವುದೇ ರೀತಿಯ ಟೈಮ್ ಲಿಮಿಟ್ ಇಲ್ಲ ಅಂದ್ಬಿಟ್ಟು WWE ಅವರು ಈ ರೀತಿ ಡಿಸಿಷನ್ನ ತಗೊಂಡಿದ್ದಾರೆ. ಲಿಟ್ರಲಿ ಗೈಸ್, ನಾನು ಮೈನ್ ಇವೆಂಟಲ್ಲಿ ಏನಾಗುತ್ತೆ ಅಂತ ಕಾಯ್ತಾ ಇದ್ದೆ. ಬಟ್ ಮೈನ್ ಇವೆಂಟಲ್ಲಿ ಸ್ಟ್ರೀಟ್ ಫೈಟ್ ಮ್ಯಾಚ್ ಮುಗಿದ ಕೂಡಲೇ ಮಂಡೇ ನೈಟ್ ರೋ ಕೂಡ ಎಂಡ್ ಆಯಿತು ಅಂತಲೇ ಹೇಳ್ಬೋದು. ಆ್ಯಂಡ್ ಏನೇನಾಯಿತು ಇವತ್ತಿನ 2.5 ಗಂಟೆಯ ಮಂಡೇ ನೈಟ್ ರೋ ಹೇಗಿತ್ತು ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಮಗೆ ಬೆಸ್ಟ್ ಇನ್ ದ ವರ್ಲ್ಡ್ CM ಪಂಕ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ CM ಪಂಕ್ ಅವರು ಬರ್ತಾರೆ, ತನ್ನ ಅದ್ಭುತವಾದ ಎಂಟ್ರಿನ ಮಾಡ್ತಾರೆ. ಅಂಡ್ ಅದಾದ್ಮೇಲೆ ರಿಂಗಿಗೆ ಬಂದು ಮೈಕ್ ನ ತಗೊಂಡು ಮೊದಲನೇದಾಗಿ ಮಾತು ಪ್ರಾರಂಭ ಆಗೋದಕ್ಕಿಂತ ಮುಂಚೆ ನಾನು ಎಲ್ಲ ಫೈರ್ ಫೈಟರ್ಸ್ ಗಳಿಗೆ ಧನ್ಯವಾದನ ತಿಳಿಸ್ಕೊಡ್ತೀನಿ. ಯಾಕಂದ್ರೆ ಈ ಒಂದು ಟೈಮಲ್ಲಿ ಅವರೆಲ್ಲರೂ ಕೂಡ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಮ್ಮ CM ಪಂಕ್ ಅವರು ಹೇಳ್ತಾರೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿಲ್ಲ ಅಂದ್ರೆ ಕ್ಯಾಲಿಫೋರ್ನಿಯಾದಲ್ಲಿ ಒಂದು ಅಗ್ನಿ ಅಪಘಾತ ನಡೆದಿದೆ, ಒಂದು ರೀತಿ ಕಾಲ್ಗಿಚ್ಚು ಹತ್ಕೊಂಡಿದೆ ಅಂತಾನೆ ಹೇಳ್ಬೋದು. ಅದರಿಂದ ಎಲ್ಲರೂ ಕೂಡ ಹೋರಾಟ ಮಾಡ್ತಾ ಇದ್ದಾರೆ. ಅಂಡ್ ಹೋರಾಟ ಮಾಡ್ತಿರ್ತಕ್ಕಂತಹ ಫೈರ್ ಫೈಟರ್ಸ್ ಗಳಿಗೆ ನಮ್ಮ CM ಪಂಕ್ ಅವರು ಧನ್ಯವಾದನ ತಿಳಿಸಿ ಇವತ್ತಿನ ಮಂಡೇ ನೈಟ್ ರೋನ ಪ್ರಾರಂಭ ಮಾಡ್ತಾರೆ. ಅವರು ಮೊದಲನೇದಾಗಿ ಹೇಳ್ತಾರೆ, ನಿಜವಾಗ್ಲೂ ಇಲ್ಲಿಗೆ ಜೀವಂತವಾಗಿ ಬಂದು ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಅಂಡ್ ನಾನು ಕಳೆದ ವಾರ ಸತ್ ಫ್ರೀಕಿನ್ ರಾಲೆನ್ಸ್ ಅವ್ರನ್ನ ಸೋಲಿಸ್ದೆ. ನಿಜವಾಗ್ಲೂ ಕಳೆದ ವರ್ಷಕ್ಕೆ ಹೋಲಿಸ್ಕೊಂಡ್ರೆ ಈ ಒಂದು ಟೈಮಲ್ಲಿ ನಾನು ನನ್ನ ಮೊದಲ ಟೆಲಿವಿಷನ್ ಮ್ಯಾಚ್ ನ ರೆಸ್ಸಲ್ ಮಾಡಿದ್ದೆ. ಅಂಡ್ ಆ ಒಂದು ಮ್ಯಾಚ್ ಅಲ್ಲಿ ನನಗೆ ಇಂಜುರಿ ಆಯಿತು. ಅಂಡ್ ಅದಾದ್ಮೇಲೆ ನಾನು ಮತ್ತೊಮ್ಮೆ ಇಂಜುರಿಗೋಸ್ಕರ ಸ್ವಲ್ಪ ಟೈಮ್ನ ತಗೊಂಡೆ. ನಿಜವಾಗ್ಲೂ ಸಿಕ್ಕಾಪಟ್ಟೆ ಬೇಜಾರಾಯಿತು, ಯಾಕಂದ್ರೆ 10 ವರ್ಷ ಆದ್ಮೇಲೆ ನಾನು ಬಂದು ಮೊದಲ ಮ್ಯಾಚ್ ಅಲ್ಲಿ ನಾನು ಇಂಜುರಿ ಆಗೋದ್ನಲ್ಲ ಅನ್ನೋ ಒಂದು ಫೀಲು ನನಗೆ ಬಂತು. ಅಂಡ್ ಅದಾದ್ಮೇಲೆ ನಾನು ಎಲ್ಲದನ್ನು ಕೂಡ ಮಾಡಿದೆ. ಅಂಡ್ ಈಗ ಸೆತ್ ರಾಲೆನ್ಸ್ ಅವ್ರನ್ನು ಕೂಡ ಸೋಲಿಸಿದ್ದೀನಿ. ಅಂಡ್ ಈಗ ನನ್ನ ಮುಂದೆ ಒಂದು ಪ್ಲೇಟ್ ಅಲ್ಲಿ ಅದ್ಭುತವಾದ ಅಡಿಗೆಗಳಿದಾವೆ, ತಿಂಡಿ ತಿನಿಸುಗಳಿದಾವೆ. ಬಟ್ ಅದರಲ್ಲಿ ಸೆತ್ ರಾಲೆನ್ಸ್ ಅವರು ಮಾತ್ರ ಇಲ್ಲ, ಯಾಕಂದ್ರೆ ಅದು ಮುಗಿದು ಹೋದ ಅಧ್ಯಾಯ. ಸೊ ನಾನಿವಾಗ ಮತ್ತೊಮ್ಮೆ ಕಮ್ ಬ್ಯಾಕ್ ಮಾಡಿದ್ದೀನಿ. ಅಂಡ್ ಕಮ್ ಬ್ಯಾಕ್ ವಿಚಾರಕ್ಕೆ ಬರೋದಾದ್ರೆ ಒಬ್ಬ ವ್ಯಕ್ತಿ ಇನ್ನೂ ಕೂಡ ಕಮ್ ಬ್ಯಾಕ್ ಮಾಡಿದ್ದಾನೆ. ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ಜಾನ್ ಸಿನಾ. ಯಾವಾಗಲೂ ಕೂಡ ಯು ಕ್ಯಾನ್ ಸಿ ಮೀ ಅಂತ ಇರ್ತಾನಲ್ಲ, ನಾನು ಅವನ್ನ ಖಂಡಿತವಾಗ್ಲೂ ನೋಡ್ತೀನಿ. ಅಂಡ್ ಅವನು ತನ್ನ ನೇಮ್ನ ರಾಯಲ್ ರಂಬಲ್ ಮ್ಯಾಚ್ಗೆ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡ್ಕೊಂಡಿದ್ದಾನೆ. ಅಂಡ್ ಅದೇ ರೀತಿ ನಾನು ಕೂಡ ನನ್ನ ನೇಮ್ನ ರಾಯಲ್ ರಂಬಲ್ ಮ್ಯಾಚ್ಗೆ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡ್ಕೋತಾ ಇದ್ದೀನಿ. ಯಾಕಂದ್ರೆ ನಾನು ಈ ಬಾರಿಯ 30 ಮ್ಯಾನ್ ರಾಯಲ್ ರಂಬಲ್ ಮ್ಯಾಚ್ ಒಳಗಡೆ ಎಂಟ್ರಿನ ಕೊಡ್ತಾ ಇದ್ದೀನಿ. ಅಂಡ್ ನಾನು ಉಳಿದಂತಹ 29 ಜನರನ್ನ ಈ ಒಂದು ರಿಂಗ್ ಇಂದ ಹೊರಗಡೆ ಆಗ್ತೀನಿ. ನಾನು ಅವ್ರನ್ನ ನೋಡಿನೂ ಕೂಡ ಆಗ್ತೀನಿ. ಅವ್ರು ನನಗೆ ಕಾಣಿಸ್ದೇ ಇದ್ರು ಕೂಡ ನಾನು ಅವ್ರನ್ನೆಲ್ಲರನ್ನು ಕೂಡ ಈ ಒಂದು ರಿಂಗ್ ಇಂದ ಹೊರಗಡೆ ಆಗ್ತೀನಿ. ಅಂಡ್ ಈಗ ನಿಮ್ಮ ಕಣ್ಣಿಗೆ ಕಾಣಿಸ್ದೇ ಇರ್ತಕ್ಕಂತಹ, ನನ್ನ ಕಣ್ಣಿಗೆ ಕಾಣಿಸೋ ಅಂತಹ ಆ ಒಂದು ರಸ್ಸಲ್ ಮೇನಿಯಾ ಸೈನ್ ಬೋರ್ಡ್ ಇದೆಯಲ್ಲ, ಅದ್ರ ಕಡೆಗೆ ನಾನು ಹೋಗ್ತೀನಿ. ಅಂಡ್ ರಾಯಲ್ ರಂಬಲ್ ಅಲ್ಲಿ ನಾನು ಗೆದ್ದಾದ್ಮೇಲೆ ಎಲ್ಲರೂ ಕೂಡ ನನ್ನ ಥೀಮ್ ಸಾಂಗ್ ನ ಕೇಳ್ತೀರಾ ಅಂತ ನಮ್ಮ CM ಪಂಕ್ ಅವರು ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಸತ್ ಫ್ರೀಕಿನ್ ರಾಲೆನ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಸೆತ್ ರಾಲೆನ್ಸ್ ಅವರು ಬಂದಾಗ ನಮ್ಮ CM ಪಂಕ್ ಅವರು ಸಿಕ್ಕಾಪಟ್ಟೆ ಕೋಪ ಮಾಡ್ಕೋತಾರೆ. ಯಾವಾಗ್ಲೂ ಕೂಡ ನನಗೆ ಇಷ್ಟ ಇಲ್ದಿರೋರೆ ಬಂದು ಇಂಟರಪ್ಟ್ ಮಾಡ್ತಾ ಇರ್ತಾರೆ. ರಿಯಾ ರಿಪ್ಲಿ ಯಾಕೆ ಬಂದು ನನ್ನನ್ನು ಇಂಟರಪ್ಟ್ ಮಾಡೋದಿಲ್ಲ ಅಂತ ಅವರು ಮಾತಾಡ್ತಾರೆ ಅಂತಾನೆ ಹೇಳ್ಬೋದು. ಅಂಡ್ ನಮ್ಮ ಸೆತ್ ರಾಲೆನ್ಸ್ ಅವರು ನಿಧಾನಕ್ಕೆ ರಿಂಗ್ ಮೇಲ್ಗಡೆ ಬರ್ತಾರೆ. ಅಂಡ್ ಹೇಳ್ತಾರೆ, CM ಪಂಕ್, ನನ್ನನ್ನ ನೀನಿಲ್ಲಿ ನೋಡಿ ನಿನಗೆ ಬೇಜಾರಾಗಿರ್ಬಹುದು, ಬಟ್ ನೀನು ಶಾಕ್ ಅಂತೂ ಖಂಡಿತವಾಗ್ಲೂ ಆಗಿರೋದಿಲ್ಲ. ಯಾಕಂದ್ರೆ ನಾನು ಮೊದಲೇ ತಿಳಿಸಿದ್ದೆ, ಮಂಡೇ ನೈಟ್ ರೋ ಆದ್ಮೇಲೆ ನಾನು ಗೆದ್ರು ನಾನು ಸೋತ್ರು ಕೂಡ, ಆ ಒಂದು ಮ್ಯಾಚ್ ಡ್ರಾ ಆದ್ರೂ ಕೂಡ ನಾನು ಇಲ್ಲಿಗೆ ಬರ್ತೀನಿ ಅಂತ. ಅಂಡ್ ಅದೇ ರೀತಿ ನಾನು ಬಂದಿದ್ದೀನಿ ಅಂತ ನಮ್ಮ ಸೆತ್ ರಾಲೆನ್ಸ್ ಅವರು ಹೇಳ್ತಾರೆ. ಅಂಡ್ ಆಗ ನಮ್ಮ CM ಪಂಕ್ ಅವರು, ಅಫ್ಕೋರ್ಸ್ ನೀನು ಇಲ್ಲಿಗೆ ಬಂದಿದ್ಯಾ ಅಂಡ್ ನಾನು ಕೂಡ ಇಲ್ಲಿಗೆ ಬಂದಿದ್ದೀನಿ, ಯಾಕಂದ್ರೆ ನಾನು ಆ ಒಂದು ಮ್ಯಾಚ್ ಅಲ್ಲಿ ವಿನ್ ಆಗಿದ್ದೆ ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ ಸೆತ್ ರಾಲೆನ್ಸ್ ಅವರು ಹೇಳ್ತಾರೆ, CM ಪಂಕ್, ನಾನು ನನ್ನ ಕರಿಯರ್ ಅಲ್ಲಿ ಬಹಳಷ್ಟು ಮ್ಯಾಚಸ್ ಗಳನ್ನ ಸೋತಿದ್ದೀನಿ, ಬಹಳಷ್ಟು ಚಾಂಪಿಯನ್ಶಿಪ್ ಮ್ಯಾಚ್ ಅಲ್ಲಿ ಸೋತಿದ್ದೀನಿ, ಬಹಳಷ್ಟು ರಸ್ಸಲ್ ಮೇನಿಯಾ ಮ್ಯಾಚಸ್ ಗಳಲ್ಲೂ ಕೂಡ ಸೋತಿದ್ದೀನಿ. ಬಟ್ ಆ ಎಲ್ಲಾ ಮ್ಯಾಚಸ್ ಗಳನ್ನ ಸೋತ್ರು ಕೂಡ ಮಂಡೇ ನೈಟ್ ರೋ ಅಲ್ಲಿ ನಿನ್ ಮೇಲೆ ನಾನು ಸೋತ್ನಲ್ಲ, ಅದು ನನಗೆ ಸಿಕ್ಕಾಪಟ್ಟೆ ನೋವನ್ನ ಕೊಡ್ತಾ ಇದೆ. ನಿಜವಾಗ್ಲೂ ನಾನು ನಿನ್ನನ್ನ ಅಂಡರ್ ಎಸ್ಟಿಮೇಟ್ ಮಾಡ್ಕೊಂಡೆ, ಅದಕ್ಕೋಸ್ಕರ ನಾನು ಸೋತೆ. ಅಂಡ್ ಈಗ ನನ್ನ ಮೊಟ್ಟ ಮೊದಲ ಗುರಿ ಏನಪ್ಪಾ ಅಂದ್ರೆ ನಿನ್ನ ರಸ್ಸಲ್ ಮೇನಿಯಾ ಕನಸನ್ನ ಹಾಳು ಮಾಡಬೇಕು ಅಂತ. ನೀನು ರಾಯಲ್ ರಂಬಲ್ಗೆ ಹೋಗ್ತಾ ಇದೀಯಲ್ವಾ, ಅದಕ್ಕೋಸ್ಕರನೇ ನಾನು ಕೂಡ ರಾಯಲ್ ರಂಬಲ್ಗೆ ಹೋಗ್ತಾ ಇದ್ದೀನಿ. ಅಂಡ್ ನಾನು ನಿನ್ನನ್ನ ಎಲಿಮಿನೇಟ್ ಮಾಡೋದ್ರ ಮುಖಾಂತರ ನಿನ್ನ ರಸ್ಸಲ್ ಮೇನಿಯಾ ಕನಸನ್ನ
ಹಾಳು ಮಾಡ್ತೀನಿ ಅಂತ ನಮ್ಮ ಸೆತ್ ರೋಲೆನ್ಸ್ ಅವರು CM ಪಂಕ್ ಅವ್ರಿಗೆ ಹೇಳ್ತಾರೆ. ಅಂಡ್ ಆಗ ನಮ್ಮ CM ಪಂಕ್ ಅವರು ಹೇಳ್ತಾರೆ, ನಿಜವಾಗ್ಲೂ ನೀನು ನನ್ನನ್ನು ಸೋಲ್ಸೋದಕ್ಕೆ ಸಿಕ್ಕಾಪಟ್ಟೆ ಈಸಿ ವೇನ ಆರಿಸ್ಕೋತಾ ಇದೆಯಾ, ಅಫ್ಕೋರ್ಸ್ ನಿನ್ನ ಕೈಯಲ್ಲಿ ನನ್ನನ್ನು ಪಿನ್ ಮಾಡೋದಕ್ಕಂತೂ ಆಗೋದಿಲ್ಲ. ಸೊ ರಾಯಲ್ ರಂಬಲ್ಗೆ ಬಂದ್ಬಿಟ್ಟು ನನ್ನನ್ನು ರಿಂಗ್ ಇಂದ ಹೊರಗಡೆ ಹಾಕಿ ನೀನು ಗೆಲ್ಲೋದಕ್ಕೆ ಯೋಚನೆ ಮಾಡ್ತಾ ಇದೀಯಾ ಅಂತ ನಮ್ಮ CM ಪಂಕ್ ಅವರು ಹೇಳ್ತಾರೆ. ಸಡನ್ ಆಗಿ ನಮಗೆ ಡ್ರೂ ಮ್ಯಾಕೆಂಟೈರ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಬಂದು ಸೆತ್ ರೋಲೆನ್ಸ್ ಹಾಗೆ CM ಪಂಕ್ ಅವ್ರಿಗೆ ಹೇಳ್ತಾರೆ, ನೀವಿಬ್ರು ಯಾಕೆ ಸೆಲ್ಫ್ ಸರ್ವಿಸ್ ನ ಮಾಡ್ಕೋತಾ ಇದ್ದೀರಾ ಅಂತ. ಅಂಡ್ ಆಗ ನಮ್ಮ CM ಪಂಕ್ ಅವರು ಹೇಳ್ತಾರೆ, ಕಳೆದ ಬಾರಿ ನಾನು ನಿನ್ನನ್ನು ನೋಡಿದಾಗ ನಿನ್ನ ತಲೆ ಪೂರ್ತಿ ರಕ್ತ ಆಗಿತ್ತು ಅಂಡ್ ನೀನು ರಿಂಗ್ ಮ್ಯಾಟ್ ಮಧ್ಯೆ ಬಿದ್ದಿದ್ದೆ. ಅಂಡ್ ಈ ಬಾರಿ ಏನಾದ್ರೂ ನೀನ್ ಇಲ್ಲಿಗೆ ಬಂದ್ರೆ ನಿಜವಾಗ್ಲೂ 15 ಹೊಲಿಗೆಗಳಿಗಿಂತ ಜಾಸ್ತಿ ಹೊಲಿಗೆಗಳು ಬೇಕಾಗುತ್ತೆ ನಿನ್ನ ಒಂದು ಗಾಯನ ಒಲಿಯೋದಕ್ಕೆ ಅಂತ ನಮ್ಮ CM ಪಂಕ್ ಅವರು ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು, CM ಪಂಕ್ ನಾನಿಲ್ಲಿ ನಿನ್ ಬಗ್ಗೆ ಮಾತಾಡೋದಕ್ಕೆ ಬಂದಿಲ್ಲ, ನಾನಿಲ್ಲಿ ಸೆತ್ ರೋಲೆನ್ಸ್ ಅವರ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ ಸೆತ್ ರೋಲೆನ್ಸ್ ಅವರು ಕೂಡ ಹೇಳ್ತಾರೆ, CM ಪಂಕ್ ಅವರ ರೀತಿನೇ ನನ್ನ ಉತ್ತರ ಕೂಡ ಇರುತ್ತೆ ಅಂಡ್ ನೀನ್ ಇಲ್ಲಿಗೆ ಬಂದ ಕೂಡಲೇ ನಾನ್ ನಿನಗೆ ಸ್ಟಂಪ್ ನ ಕನೆಕ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಹೇಳ್ತಾರೆ, CM ಪಂಕ್ ಒಬ್ಬ ಪಿಗ್ ಅಂತ ನನಗೆ ಗೊತ್ತು, ಬಟ್ ಸೆತ್ ರೋಲೆನ್ಸ್ ನೀನೊಬ್ಬ ಬಿಗ್ ಲೀಡರು, ಬಟ್ ನೀನು ಒಂದೇ ಒಂದು ಮಿಸ್ಟೇಕ್ ನ ಮಾಡಿದೆ. ಆ ಒಂದು ಮಿಸ್ಟೇಕ್ ಏನಪ್ಪಾ ಅಂದ್ರೆ ಎಲ್ಲರೂ ಕೂಡ ಟ್ರೈಬಲ್ ಕಾಂಬ್ಯಾಟ್ ಮ್ಯಾಚ್ ಅಲ್ಲಿ ರೋಮನ್ ರೈನ್ಸ್ ಅವ್ರನ್ನ ಸೋಲ್ಸೋದಕ್ಕೆ ಹೋರಾಟ ಮಾಡ್ತಾ ಇದ್ರೆ ನೀನು ಅಲ್ಲಿ ಕಾಣಿಸ್ಲೇ ಇಲ್ಲ, ನೀನು ಶೆಲ್ಫಿಶ್ ರೀತಿ ನಿನ್ನ ಒಂದು ಮ್ಯಾಚ್ ಅಲ್ಲೇ ಇದ್ದೆ. ನಿಜವಾಗ್ಲೂ ನಾನು ನಿನ್ನ ಸಿಕ್ಕಾಪಟ್ಟೆ ನಂಬಿದ್ದೆ, ನೀನು ರೋಮನ್ ರೈನ್ಸ್ ಅವರಿಗೆ ದೊಡ್ಡ ಶತ್ರು ಅಂತ ನಾನು ನಂಬಿದ್ದೆ, ಬಟ್ ನೀನು ಆ ಒಂದು ಮ್ಯಾಚ್ ಅಲ್ಲಿ ಕಾಣಿಸ್ಲೇ ಇಲ್ಲ. ನೀವಿಲ್ಲಿ ಚಿಕ್ಕ ಪುಟ್ಟ ವಿಚಾರಕ್ಕೆ ಜಗಳ ಮಾಡ್ತಾ ಇದ್ರೆ ರೋಮನ್ ರೈನ್ಸ್ ಅಲ್ಲಿ ಒಂದು ದೊಡ್ಡ ಚೆಸ್ನೇ ಆಟ ಆಡ್ತಾ ಇದ್ದಾನೆ. ನಿಜವಾಗ್ಲೂ ನಾನಿವಾಗ ರೋಮನ್ ರೈನ್ಸ್ ಅವ್ರನ್ನ ನೋಡ್ಕೋಬೇಕು ಅಂಡ್ ರೋಮನ್ ರೈನ್ಸ್ ಅವ್ರಿಗಿಂತ ಮುಂಚೆನೆ ನಾನು WWE ಚಾಂಪಿಯನ್ಶಿಪ್ ನ ಗೆಲ್ಬೇಕು ಅಂದ್ರೆ ಅದಕ್ಕೆ ಇರೋದು ಒಂದೇ ಒಂದು ದಾರಿ, ಅದು ರಾಯಲ್ ರಂಬಲ್. ನಿಮ್ನೆಲ್ಲರನ್ನು ಕೂಡ ನಾನು ರಾಯಲ್ ರಂಬಲ್ ಅಲ್ಲಿ ನೋಡ್ಕೋತೀನಿ ಅಂತ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಕೂಡ ರಾಯಲ್ ರಂಬಲ್ ಗೆ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಲಿಟರಲಿ ಗೈಸ್, ಸೆತ್ ರೋಲೆನ್ಸ್, CM ಪಂಕ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅಂತ ಬಿಗ್ ನೇಮ್ಸ್ ಗಳು ಕೂಡ ಈಗ ನಮಗೆ 30 ಮ್ಯಾನ್ ರಾಯಲ್ ರಂಬಲ್ ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಇದಾದ್ಮೇಲೆ ನಮಗೆ ಚಾಟ್ ಗೇಬಲ್ ಹಾಗೆ ಅವರ ಮಿಸ್ಟ್ರಿ ಅಪೋನೆಂಟ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಲಿಟರಲಿ ಗೈಸ್, ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ರು ಪೆಂಟಾಗನ್ ಜೂನಿಯರ್ ಅವರು ಬರ್ತಾರೆ ಅಂತ. ಅಂಡ್ ಅದೇ ರೀತಿ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಪೆಂಟಾ ಅವರ WWE ಡೆಬ್ಯೂ ನಮಗೆ ಇವತ್ತು ನೋಡೋದಕ್ಕೆ ಸಿಕ್ತು. ಎಂಟ್ರೆನ್ಸ್ ಎಲ್ಲ ಸಖತ್ತಾಗಿತ್ತು. ಕ್ರೌಡ್ ಕಡೆಯಿಂದನೂ ಕೂಡ ಒಳ್ಳೆ ಅದ್ಭುತವಾದ ಪಾಪ್ಸ್ ನಮಗೆ ಪೆಂಟಾಗನ್ ಜೂನಿಯರ್ ಅವರಿಗೆ ನೋಡೋದಕ್ಕೆ ಸಿಗುತ್ತೆ. ಮ್ಯಾಚ್ ಪ್ರಾರಂಭ ಆಗುತ್ತೆ. ಮ್ಯಾಚ್ ಅಲ್ಲಿ ಅವರ ಪರ್ಫಾರ್ಮೆನ್ಸ್ ಮಾತ್ರ ಸಖತ್ತಾಗಿತ್ತು ಅಂತಾನೆ ಹೇಳ್ಬಹುದು. ಈ ಒಂದು ಮ್ಯಾಚ್ ಗೆ WWE ಅವರು ಟೈಮ್ ನ ಕೊಟ್ಟಿದ್ದಾರೆ. ಯೂಶುವಲ್ ಆಗಿ ನಾವು ನೋಡ್ತೀವಿ, ಒಬ್ಬ ಸೂಪರ್ ಸ್ಟಾರ್ ನ ಡೆಬ್ಯೂ ಮ್ಯಾಚ್ ಅಂದ್ರೆ ಒಂದು 5 ನಿಮಿಷ 6 ನಿಮಿಷದಲ್ಲಿ ಆ ಒಬ್ಬ ಸೂಪರ್ ಸ್ಟಾರ್ ನ ವಿನ್ ಮಾಡಿಸ್ಬಿಟ್ಟು ಆ ಒಂದು ಸೂಪರ್ ಸ್ಟಾರ್ ನ WWE ಅವರು ಸ್ಟ್ರಾಂಗ್ ಆಗಿ ತೋರಿಸ್ತಾರೆ. ಬಟ್ ಈ ಒಂದು ಮ್ಯಾಚ್ ಗೆ WWE ಅವರು ಟೈಮ್ ನ ಕೊಟ್ಟರು ಅಂಡ್ ಅದರಿಂದಾನೆ ದಿಸ್ ಈಸ್ ಆಸಮ್ ಅನ್ನೋ ಒಂದು ಚಾಂಟ್ ಕೂಡ ಈ ಒಂದು ಮ್ಯಾಚ್ ಗೆ ಕ್ರೌಡ್ ಹಾಕುತ್ತೆ ಅಂತಾನೆ ಹೇಳ್ಬಹುದು. ಇನ್ನ ಈ ಒಂದು ಮ್ಯಾಚ್ ನ ಎಂಡಿಂಗ್ ಅಲ್ಲಿ ನಮ್ಮ ಪೆಂಟಾಗನ್ ಜೂನಿಯರ್ ಅವರು ತಮ್ಮ ಫಿನಿಶರ್ ನ ಕನೆಕ್ಟ್ ಮಾಡಿ ಚಾಟ್ ಗೇಬಲ್ ಅವ್ರನ್ನ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ವಿನ್ ಆಗಿದ್ದಾರೆ. ಗೆದ್ದಾದ್ಮೇಲೆ ಅವರ ಕಡೆಯಿಂದ ಎಮೋಷನಲ್ ಪ್ರೋಮೋ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಟೈಮ್ ಗೆ ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೆ ಅಂತ ಹೇಳ್ತಾರೆ. ರಿಂಗ್ ಸೈಡ್ ಅಲ್ಲಿ ಅವರ ಮಗಳು ಕೂಡ ಅಳ್ತಾ ಇರ್ತಾಳೆ ಅಂತಾನೆ ಹೇಳ್ಬಹುದು. ಅಂಡ್ ಅದಾದ್ಮೇಲೆ ಹೇಳ್ತಾರೆ, ಇದು WWE ಹೊಸ ಏರಾ. ಯಾಕಪ್ಪ ಅಂದ್ರೆ ಇದು ನೆಟ್ಫ್ಲಿಕ್ಸ್ ಏರಾ ಅಲ್ಲ, ಯಾಕಂದ್ರೆ ಇದು ಪೆಂಟಾ ಏರಾ ಅಂತ ನಮ್ಮ ಪೆಂಟಾಗನ್ ಜೂನಿಯರ್ ಅವರು ಒಂದು ಪ್ರೋಮೋನು ಕೂಡ ಕಟ್ ಮಾಡ್ತಾರೆ. ಇದಾದ್ಮೇಲೆ ನಮಗೆ ಶೇಮಸ್ ಹಾಗೆ ಲುಡ್ವಿಗ್ ಕೈಸರ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಮ್ಯಾಚ್ ಮಾತ್ರ ಅದ್ಭುತವಾಗಿತ್ತು. ಆಫ್ ಕೋರ್ಸ್ ಪ್ರತಿ ಬಾರಿನೂ ಕೂಡ ಇವರಿಬ್ರು ಕೂಡ ಸೇರ್ಕೊಂಡು ಒಂದು ಅದ್ಭುತವಾದ ಮ್ಯಾಚ್ ನ ಡೆಲಿವರ್ ಮಾಡ್ತಾರೆ ಅಂಡ್ ಅದೇ ರೀತಿ ಇತ್ತು. ಈ ಒಂದು ಮ್ಯಾಚ್ ನ ಎಂಡಿಂಗ್ ಅಲ್ಲಿ ನಮ್ಮ ಶೇಮಸ್ ಅವರು ಬ್ರೋ ಕಿಕ್ ನ ಕನೆಕ್ಟ್ ಮಾಡಿ ಲುಡ್ವಿಗ್ ಕೈಸರ್ ಅವ್ರನ್ನ ಪಿನ್ ಮಾಡಿ ವಿಕ್ಟರಿನ ಗಳಿಸಿಕೊಂಡಿದ್ದಾರೆ. ಇದಾದ್ಮೇಲೆ ನಮಗೆ ಬ್ಯಾಕ್ ಸ್ಟೇಜ್ ಅಲ್ಲಿ ಸೆತ್ ಫ್ರೀಕಿನ್ ರಾಲೆನ್ಸ್ ಅವರು ನೋಡೋದಕ್ಕೆ ಸಿಗ್ತಾರೆ. ನಮ್ಮ ಸೆತ್ ರಾಲೆನ್ಸ್ ಅವರು ಹೇಳ್ತಾರೆ, ನಾನು ಮುಂದಿನ ವಾರ ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಫೇಸ್ ಮಾಡ್ತಾ ಇದ್ದೀನಿ. ರಸ್ಸಲ್ ಮೇನಿಯಾ ಇಂದನೂ ಕೂಡ ನಾನು ಈ ಒಂದು ಮ್ಯಾಚ್ ಗೆ ಕಾಯ್ತಾ ಇದ್ದೆ. ಸೊ ಫೈನಲಿ ಈ ಒಂದು ಮ್ಯಾಚ್ ನನಗೆ ಸಿಕ್ಕಿದೆ ಅಂಡ್ ನಾನು ನನ್ನ ರಿವೆಂಜ್ ನ ತಗೋತೀನಿ ಅಂತ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ಅಲ್ಲಿಗೆ ನಮ್ಮ ಸ್ಯಾಮಿ ಝೈನ್ ಅವರು ಕೂಡ ಬಂದ್ಬಿಟ್ಟು, ಕಳೆದ ವಾರ ನಿಜವಾಗ್ಲೂ ಕೂಡ ಒಂದು ಕೆಟ್ಟ ವಾರ ಅಂಡ್ ನೀನು ನಿನ್ನ ಸೋಲುಗಳಿಂದ ಕಲಿಬೇಕು ಸೆತ್ ರಾಲೆನ್ಸ್ ಅಂತ ನಮ್ಮ ಸ್ಯಾಮಿ ಝೈನ್ ಅವರು ಹೇಳ್ತಾ ಇರ್ತಾರೆ. ಅದಕ್ಕೆ ನಮ್ಮ ಸೆತ್ ರಾಲೆನ್ಸ್ ಅವರು ಕೂಡ ಹೇಳ್ತಾರೆ, ಹೌದು ನಾನು ನನ್ನ ಸೋಲಿಂದಾನೇ ಕಲಿತೀನಿ ಅಂಡ್ ನಿನ್ನ ಬಾಯ್ ಇದನ್ನಲ್ಲ ರೋಮನ್ ರೈನ್ಸ್, ಅವನಿಗೆ ಹುಲಾಫಾಲ ಈಗ ಸಿಕ್ಕಿದೆ ಅಲ್ವಾ, ಸೊ ನೀನು ಇನ್ನೂ ಕೂಡ ರೋಮನ್ ರೈನ್ಸ್ ಅವರಿಗೆ ಹೆಲ್ಪ್ ಮಾಡ್ತೀಯೋ ಅಥವಾ ನೀನು ನಿನಗಾಗಿನೇ ಏನಾದ್ರೂ ಒಂದು ಹೆಲ್ಪ್ ಮಾಡ್ಕೋತೀಯೋ ಅಂತ ಸ್ಯಾಮಿ ಝೈನ್ ಅವರ ಬಳಿ ಪ್ರಶ್ನೆ ಕೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಸ್ಯಾಮಿ ಝೈನ್ ಅವರು ಯಾವುದೇ ರೀತಿಯ ಉತ್ತರನ ಕೊಡದಲೆ ಯೋಚನೆ ಮಾಡ್ತಾ ನಿಂತ್ಕೋತಾರೆ. ಲಿಟರಲಿ ಗೈಸ್, ನಮ್ಮ ಸ್ಯಾಮಿ ಝೈನ್ ಅವರು ಈಗ ರೋಮನ್ ರೈನ್ಸ್ ಅವರಿಗೆ ಹೆಲ್ಪ್ ಮಾಡ್ತಾರಾ ಅಥವಾ ಅವರ ಕರಿಯರ್ ನ ಬೂಸ್ಟ್ ಮಾಡ್ಕೊಳೋದಕ್ಕೆ ಅವರಿಗೆ ಏನಾದ್ರೂ ಹೆಲ್ಪ್ ನ ಅವರೇ ಮಾಡ್ಕೋತಾರ ಅನ್ನೋದು ನಮ್ಮ ಸೆತ್ ರಾಲೆನ್ಸ್ ಅವರ ಪ್ರಶ್ನೆ ಆಗಿತ್ತು. ಅಂಡ್ ಅದಕ್ಕೆ ನಮ್ಮ ಸ್ಯಾಮಿ ಝೈನ್ ಅವರು ಯಾವುದೇ ರೀತಿಯ ಉತ್ತರನ ಕೊಟ್ಟಿಲ್ಲ. ಇದಾದ
ಇದಾದ್ಮೇಲೆ ನಮಗೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ ಗಂತರ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಗಂತರ್ ಅವರು ರಿಂಗಿಗೆ ಬರ್ತಾರೆ. ಕಳೆದ ವಾರ ನೆಟ್ಫ್ಲಿಕ್ಸ್ ಮಂಡ್ಯ ನೈಟ್ರೋ ಎಪಿಸೋಡ್ ನಿಜವಾಗ್ಲೂ ಕೂಡ ಚೆನ್ನಾಗಿತ್ತು. ನನ್ನನ್ನು ಅದು ಇಂಪ್ರೆಸ್ ಮಾಡ್ತು, ಬಟ್ ಸ್ವಲ್ಪ ಕಮ್ಮಿ ಇಂಪ್ರೆಸ್ ಮಾಡ್ತು. ಯಾಕಂದ್ರೆ ಮ್ಯಾಚ್ಗಳು ಯಾವುದು ಕೂಡ ಚೆನ್ನಾಗಿರ್ಲಿಲ್ಲ. ಯಾಕಂದ್ರೆ ಇಲ್ಲಿ ಅಂತ ಮ್ಯಾಚ್ ಕೊಡುವಂತಹ ಸೂಪರ್ ಸ್ಟಾರ್ಸ್ಗಳೇ ಇಲ್ಲ. ನನ್ನನ್ನ ಬಿಟ್ಟು ಎಲ್ಲರೂ ಕೂಡ ಒಂದು ಡ್ರಾಮಾಗೋಸ್ಕರ ಮ್ಯಾಚ್ ಆಡ್ತಾ ಇದ್ದಾರೆ. ಯಾರು ಹೆಡ್ ಆಫ್ ದ ಟೇಬಲ್ ಅನ್ನೋದಕ್ಕೆ ಮ್ಯಾಚ್ ಆಡ್ತಾ ಇದ್ದಾರೆ, ಯಾರು ಬೆಸ್ಟ್ ಇನ್ ದ ವರ್ಲ್ಡ್ ಅನ್ನೋದಕ್ಕೆ ಮ್ಯಾಚ್ ಆಡ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ನನಗೆ ಅದ್ಯಾವುದು ಕೂಡ ಮ್ಯಾಟರ್ ಆಗೋದಿಲ್ಲ. ಯಾಕಂದ್ರೆ ಮ್ಯಾಟರ್ ಆಗೋದು ಒಂದೇ, ಯಾರು ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ ಅಂತ. ಅಂಡ್ ಈಗ ನಾನು ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ ಅಂತ ನಮ್ಮ ಗಂತರ್ ಅವರು ಹೇಳ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಜೇ ಊಸೋ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಜೇ ಊಸೋ ಅವರು ರಿಂಗಿಗೆ ಬಂದು, ಗಂತರ್ ನಾನ್ ನಿನಗೆ ಚಾಲೆಂಜ್ ಮಾಡಬೇಕು ಅನ್ಕೊಂಡಿದ್ದೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ಗೆ, ಬಟ್ ಆಗ ನನ್ನ ಹಿಂದೆ ಡ್ರೂ ಮ್ಯಾಕೆಂಟೈರ್ ಇದ್ದ. ಬ್ಲಡ್ ಲೈನ್ ಡ್ರಾಮಾ ಕೂಡ ನನ್ನ ಜೊತೆ ಇತ್ತು, ಬಟ್ ಈಗ ಅದೆಲ್ಲದ್ರಿಂದನೂ ಕೂಡ ನಾನು ಹೊರಗಡೆ ಬಂದಿದ್ದೀನಿ. ಅಂಡ್ ನಾನ್ ನಿನಗೆ ಚಾಲೆಂಜ್ ಮಾಡ್ತಾ ಇದ್ದೀನಿ ನಿನ್ನ ಒಂದು ಚಾಂಪಿಯನ್ಶಿಪ್ಗೆ ಅಂತ ನಮ್ಮ ಜೇ ಊಸೋ ಅವರು ಗಂತರ್ ಅವರಿಗೆ ಚಾಲೆಂಜ್ ಮಾಡ್ತಾರೆ ಸಾಟರ್ಡೆ ನೈಟ್ ಮೇನ್ ಇವೆಂಟ್ಗೆ. ಅದಕ್ಕೆ ನಮ್ಮ ಗಂತರ್ ಅವರು ಹೇಳ್ತಾರೆ, ನಿಜವಾಗ್ಲೂ ಜೇ ನನಗೆ ಅನ್ಸೋದಿಲ್ಲ ನೀನು ಕೇಪಬಲ್ ಆಗಿದೆಯಾ ಅಂತ. ಯಾಕಂದ್ರೆ ನಾನು ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ ಆಗಿದ್ದಾಗ ನೀನು 2 ಬಾರಿ ನನ್ನ ಮೇಲೆ ಮ್ಯಾಚ್ ಕೇಳ್ಕೊಂಡು ಬಂದೆ. ಅಂಡ್ ಆ 2 ಬಾರಿನೂ ಕೂಡ ನಾನು ನಿನ್ನನ್ನು ಸೋಲ್ಸಿದ್ದೀನಿ. ನೀನು ಈ ರೀತಿ ಈಟ್ ಅನ್ಕೊಂಡು ಸ್ವಲ್ಪ ಎಂಟರ್ಟೈನಿಂಗ್ ಆಗಿದೆಯಾ, ಬಟ್ ಮೇನ್ ಇವೆಂಟ್ ಲೆವೆಲ್ ಸೂಪರ್ ಸ್ಟಾರ್ ಅಲ್ಲ. ನನ್ನನ್ನು ಸೋಲ್ಸುವಂತಹ ಕೇಪಬಿಲಿಟಿ ನಿನ್ನಲ್ಲಿ ಇಲ್ಲ. ಬರೀ ನೀನು ಹೆಸರಿಗೆ ಮಾತ್ರ ಮೇನ್ ಇವೆಂಟ್ ಜೇ ಊಸೋ ಅಂತ ಹೇಳ್ಕೊತೀಯ, ಬಟ್ ನನ್ನ ರಕ್ತದಲ್ಲೇ ಮೇನ್ ಇವೆಂಟ್ ಅನ್ನೋದು ಇದೆ. ಸ್ಯಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ನಾನು ನನ್ನ ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡೋದಕ್ಕೆ ರೆಡಿ ಇದ್ದೀನಿ, ಬಟ್ ನೀನು ಸ್ವಲ್ಪ ಯೋಚನೆ ಮಾಡು ಅಂತ ಹೇಳಿ ನಮ್ಮ ಗಂತರ್ ಅವರು ರಿಂಗ್ ನ ಲೀವ್ ಮಾಡ್ತಾ ಇರ್ತಾರೆ. ಬಟ್ ಅವ್ರನ್ನ ತಡೆದು ನಮ್ಮ ಜೇ ಊಸೋ ಅವರು, ಗಂತರ್ ನಾನು ನಿನ್ನ ರೆಸ್ಪೆಕ್ಟ್ ಮಾಡ್ತೀನಿ, ನಿಜವಾಗ್ಲೂ ನೀನು ಹೇಳ್ದಂತಹ ಒಂದೊಂದು ಮಾತು ಕೂಡ ನಿಜ. ನಾನು ಡೈಲಿ ಬೆಳಿಗ್ಗೆ ಎದ್ದು ನಾನು ಕೇಪಬಲ್ ಆಗಿದ್ದೀನೋ ಇಲ್ವೋ ಅಂತ ನನ್ನನ್ನು ನಾನು ಸ್ಟ್ರಾಂಗ್ ಮಾಡೋದಕ್ಕೆ ಯೋಚನೆ ಮಾಡ್ತಾ ಇರ್ತೀನಿ. ಬಟ್ ನಿಜವಾಗ್ಲೂ ನೀನು ಕೂಡ ನನ್ನನ್ನು ರೆಸ್ಪೆಕ್ಟ್ ಮಾಡ್ತೀಯ. ಯಾಕಂದ್ರೆ ಸ್ಯಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಿ ನಾನು ನಿನ್ನನ್ನು ಸೋಲಿಸಿ ಹೊಸ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ ಆಗ್ತೀನಿ ಅಂತ ನಮ್ಮ ಜೇ ಊಸೋ ಅವರು ಹೇಳ್ತಾರೆ. ಲಿಟರಲಿ ಗೈಸ್, ಈ ಒಂದು ಸೆಗ್ಮೆಂಟ್ ಕೂಡ ಚೆನ್ನಾಗಿತ್ತು. ಅಂಡ್ ಸ್ಯಾಟರ್ಡೆ ನೈಟ್ ಮೈನ್ ಇವೆಂಟ್ಗೆ ಡಬ್ಲ್ಯೂ ಅವರು ಗಂತರ್ ಹಾಗೆ ಜೇ ಊಸೋ ಅವರ ನಡುವೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ಒಂದು ಮ್ಯಾಚ್ ನು ಕೂಡ ಫಿಕ್ಸ್ ಮಾಡಿದ್ದಾರೆ. ಇದಾದ್ಮೇಲೆ ನಮಗೆ ವಿಮೆನ್ಸ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಲೈರಾ ವಾಲ್ಕೈರಾ ಹಾಗೆ ಡಕೋಟಾ ಕೈ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ನಾನು ಈ ಒಂದು ಮ್ಯಾಚ್ ಅಲ್ಲಿ ಡಕೋಟಾ ಕೈ ಅವರು ಗೆಲ್ತಾರೆ ಅನ್ಕೊಂಡಿದ್ದೆ. ಅಂಡ್ ಅಷ್ಟೇ ಆಸೆ ಕೂಡ ಆಗಿತ್ತು ಡಕೋಟಾ ಕೈ ಅವರಿಗೆ ಫೈನಲಿ ಒಂದು ಅವಕಾಶ ಸಿಗುತ್ತೆ ಅಂತ. ಬಟ್ ಈ ಒಂದು ಮ್ಯಾಚ್ ಅಲ್ಲಿ ಎಲ್ಲ ಉಲ್ಟಾ ಆಯ್ತು ಅಂತಾನೆ ಹೇಳ್ಬಹುದು. ಮ್ಯಾಚ್ ಕಡೆ ಬರೋದಾದ್ರೆ ಅದ್ಭುತವಾಗಿತ್ತು. ಅದ್ಭುತವಾದ ಡೇಂಜರಸ್ ಸ್ಪಾಟ್ ಗಳು ಕೂಡ ನಮಗೆ ಈ ಒಂದು ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಎಂಡಿಂಗ್ ಅಲ್ಲಿ ನಮ್ಮ ಲೈರಾ ವಾಲ್ಕೈರಾ ಅವರು ತಮ್ಮ ಫಿನಿಶರ್ ನ ಕನೆಕ್ಟ್ ಮಾಡಿ ಡಕೋಟಾ ಕೈ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ಇನಾಗ್ರಲ್ ವಿಮೆನ್ಸ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ ಆಗಿದ್ದಾರೆ. ಇದಾದ್ಮೇಲೆ ನಮಗೆ ಸ್ಯಾಮಿ ಝೈನ್ ಹಾಗೆ ಮಿಸ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಡೀಸೆಂಟ್ ಮ್ಯಾಚ್ ಅಂತಾನೆ ಹೇಳ್ಬಹುದು. ಅಂಡ್ ಈ ಒಂದು ಮ್ಯಾಚ್ ನ ಎಂಡಿಂಗ್ ಅಲ್ಲಿ ನಮ್ಮ ಸ್ಯಾಮಿ ಝೈನ್ ಅವರು ಬ್ಲೂ ಥಂಡರ್ ಬಮ್ ನ ಕನೆಕ್ಟ್ ಮಾಡಿ ಮಿಸ್ ಅವ್ರನ್ನ ಪಿನ್ ಮಾಡಿ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ. ಇದಾದ್ಮೇಲೆ ನಮಗೆ ರಿಯಾ ರಿಪ್ಲಿ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ರಿಯಾ ರಿಪ್ಲಿ ಅವರು ರಿಂಗಿಗೆ ಬರ್ತಾರೆ. ನಾನು ಮತ್ತೊಮ್ಮೆ ಟಾಪ್ ಅಲ್ಲಿ ಬಂದಿದ್ದೀನಿ, ಯಾಕಂದ್ರೆ ನಾನು ಯಾವಾಗಲೂ ಕೂಡ ಟಾಪ್ ಅಲ್ಲಿ ಇರ್ತೀನಿ ಅಂಡ್ ನಾನು ಮೋಸ್ಟ್ ಡಾಮಿನೆಂಟ್ ಚಾಂಪಿಯನ್ ಆಗಿದ್ದೀನಿ ಅಂತ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ನಾಯಾ ಜಾಕ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ನಾಯಾ ಜಾಕ್ಸ್ ಅವರು ಬರ್ತಾರೆ. ನಾನು ಈ ಬಾರಿ ರಾಯಲ್ ರಂಬಲ್ ಮ್ಯಾಚ್ ಒಳಗಡೆ ಇಳಿತಾ ಇದ್ದೀನಿ ಅಂಡ್ ನಾನು ನಿನ್ನನ್ನು ಬೇಕಾದ್ರೂ ಕೂಡ ಫೇಸ್ ಮಾಡಬಹುದು, ನಾನು ಸ್ಟಿಫನಿ ಸ್ಟಾರ್ಟನ್ ಅವ್ರನ್ನು ಕೂಡ ಫೇಸ್ ಮಾಡಬಹುದು ಅಂತ ಮಾತಾಡ್ತಾ ಇರ್ತಾರೆ. ರಿಂಗ್ ಸೈಡ್ ಅಲ್ಲಿ ನಮ್ಮ ಬೇಲಿ ಅವರು ಕೂಡ ಕೂತ್ಕೊಂಡಿರ್ತಾರೆ. ಅವರ ಹಾಗೆ ನಾಯಾ ಜಾಕ್ಸ್ ಅವರ ನಡುವೆ ಕೆಲವೊಂದಷ್ಟು ಟೆನ್ಷನ್ಸ್ ಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ. ನಮ್ಮ ನಾಯಾ ಜಾಕ್ಸ್ ಅವರ ಮೇಲೆ ಬೇಲಿ ಅವರು ಅಟ್ಯಾಕ್ ಮಾಡಿಬಿಡ್ತಾರೆ. ಅಂಡ್ ನಮ್ಮ ರಿಯಾ ರಿಪ್ಲಿ ಹಾಗೆ ಬೇಲಿ ಇವರಿಬ್ರು ಕೂಡ ಸೇರ್ಕೊಂಡು ನಾಯಾ ಜಾಕ್ಸ್ ಅವ್ರನ್ನ ರಿಂಗ್ ಇಂದ ಔಟ್ ಗೆ ಹಾಕ್ತಾರೆ. ಇದಾದ್ಮೇಲೆ ನಮಗೆ ರಾನ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಫಿನ್ ಬ್ಯಾಲರ್ ಹಾಗೆ ಡೇಮಿಯನ್ ಪ್ರಿಸ್ಟ್ ಅವರ ನಡುವೆ ಸ್ಟ್ರೀಟ್ ಫೈಟ್ ಮ್ಯಾಚ್. ಲಿಟರಲಿ ಗೈಸ್ ಆಸಮ್ ಸ್ಟ್ರೀಟ್ ಫೈಟ್ ಮ್ಯಾಚ್ ಅಂತಾನೆ ಹೇಳ್ಬಹುದು. ನನಗಂತೂ ಈ ಒಂದು ಮ್ಯಾಚ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಅಂಡ್ ಮಂಡ್ಯ ನೈಟ್ರೋ ಮೈನ್ ಇವೆಂಟ್ ಅಲ್ಲಿ ಈ ಒಂದು ಮ್ಯಾಚ್ ಇದ್ದಿದ್ದು ಸಿಕ್ಕಾಪಟ್ಟೆ ಖುಷಿನೂ ಕೂಡ ಆಯ್ತು ಅಂತಾನೆ ಹೇಳ್ಬಹುದು. ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ಸ್ಟೀಲ್ ಚೇರ್ ಆಗಿರ್ಬೋದು, ಕ್ಯಾಂಡಲ್ ಸ್ಟಿಕ್ ಆಗಿರ್ಬೋದು, ಟೇಬಲ್ಸ್ ಗಳಾಗಿರ್ಬೋದು ಎಲ್ಲದರ ಯೂಸ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಇವನ್ ಕಾರ್ಲಿಟೋ ಹಾಗೆ ಜೆಡಿ ಮ್ಯಾಕ್ಡೊನಾಗ್ ಅವರು ಕೂಡ ಬರ್ತಾರೆ. ನಮ್ಮ ಜೆಡಿ ಮ್ಯಾಕ್ಡೊನಾಗ್ ಅವರು ಮೂನ್ಸಾಲ್ಟ್ ನ ಕನೆಕ್ಟ್ ಮಾಡ್ತಾರೆ. ಫಿನ್ ಬ್ಯಾಲರ್ ಅವರು ತನ್ನ ಫಿನಿಶರ್ ಕೂಡಿ ಗ್ರಾಸ್ ನು ಕೂಡ ಡೇಮಿಯನ್ ಪ್ರಿಸ್ಟ್ ಅವರ ಮೇಲೆ ಕನೆಕ್ಟ್ ಮಾಡ್ತಾರೆ. ಬಟ್ ನಮ್ಮ ಡೇಮಿಯನ್ ಪ್ರಿಸ್ಟ್ ಅವರು ಕಿಕ್ಔಟ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಅದಂತೂ ಸಿಕ್ಕಾಪಟ್ಟೆ ಶಾಕಿಂಗ್ ಆಗಿತ್ತು. ಅದಾದ್ಮೇಲೆ ಇವರೆಲ್ಲರೂ ಕೂಡ ಸೇರ್ಕೊಂಡು ಇನ್ನ ಒಂದು ಟೇಬಲ್ ನ ಸೆಟಪ್ ಮಾಡ್ತಾ ಇರ್ತಾರೆ ನಮ್ಮ ಡೇಮಿಯನ್ ಪ್ರಿಸ್ಟ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ. ಬಟ್ ಇಲ್ಲಿ ನಮ್ಮ ಡೇಮಿಯನ್ ಪ್ರಿಸ್ಟ್ ಅವ್ರನ್ನ ಕಾಪಾಡೋದಕ್ಕೆ ವಾರ್ ರೈಡರ್ಸ್ ಅವರ ಎಂಟ್ರಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ವಾರ್ ರೈಡರ್ಸ್ ಅವರು ಬಂದ್ಬಿಟ್ಟು ಜೆಡಿ ಮೆಕ್ಡೊನಾಗ್ ಹಾಗೆ ಕಾರ್ಲಿಟಾ ಅವ್ರನ್ನ ಹೊಡ್ಕೊಂಡು ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ ಅಂತಾನೆ ಹೇಳ್ಬಹುದು. ಅದಾದ್ಮೇಲೆ ಇವರ ನಡುವೆ ಇನ್ನೂ ಕೂಡ ಫೈಟ್ ಕಂಟಿನ್ಯೂ ಆಗುತ್ತೆ. ಸ್ಟೀಲ್ ಚೇರ್ ಅಲ್ಲೆಲ್ಲ ಅಟ್ಯಾಕ್ ಮಾಡಿ ಎಂಡಿಂಗ್ ಮೂಮೆಂಟ್ ಅಲ್ಲಿ ನಮ್ಮ ಫಿನ್ ಬ್ಯಾಲರ್ ಅವರು ಡೇಮಿಯನ್ ಪ್ರಿಸ್ಟ್ ಅವ್ರನ್ನ ಒಂದು ಟೇಬಲ್ ಮೇಲ್ಗಡೆ ಮಲಗಿಸ್ಬಿಟ್ಟು ಟಾಪ್ ರೋಪ್ ಮೇಲಿಂದ ಕೂಡಿ ಗ್ರಾಸ್ ನ ಕನೆಕ್ಟ್ ಮಾಡ್ತಾರೆ. ನಾನು ಅನ್ಕೊಂಡೆ ಫೈನಲಿ ಈ ಒಂದು ಮ್ಯಾಚ್ ಅಲ್ಲಿ ಫಿನ್ ಬ್ಯಾಲರ್ ಅವರಿಗೆ ವಿಕ್ಟರಿ ಸಿಗ್ತಾ ಇದೆ. ಡಬ್ಲ್ಯೂ ಅವರು ಈ ಒಂದು ಮ್ಯಾಚ್ ಇಂದ ಫಿನ್ ಬ್ಯಾಲರ್ ಅವರಿಗೆ ಪುಷ್ ನ ಕೊಡ್ತಾ ಇದ್ದಾರೆ ಅನ್ಕೊಂಡೆ. ಬಟ್ ಎಲ್ಲವೂ ಕೂಡ ಹಂಗೆ ಚೇಂಜ್ ಆಯ್ತು ಅಂತಾನೆ ಹೇಳ್ಬಹುದು. ಸಡನ್ ಆಗಿ ನಮ್ಮ ಡೇಮಿಯನ್ ಪ್ರಿಸ್ಟ್ ಅವರು ಫಿನ್ ಬ್ಯಾಲರ್ ಅವರಿಗೆ
ಅವರಿಗೆ ಬೇರಿಕೇಡ್ ಥ್ರೂ ಒಂದು ಸ್ಲಾಮ್ ನ ಕನೆಕ್ಟ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಅದಾದ್ಮೇಲೆ ಫಿನ್ ಬ್ಯಾಲರ್ ಅವರಿಗೆ ರೋಜರ್ ಎಡ್ಜ್ ನ ಟೇಬಲ್ ಮೇಲೆ ಕನೆಕ್ಟ್ ಮಾಡ್ತಾರೆ. ಅವ್ರನ್ನ ರಿಂಗ್ ಮೇಲ್ಗಡೆ ಕರ್ಕೊಂಡು ಬಂದ್ಬಿಟ್ಟು ನೀನು ನನ್ನ ಬ್ರದರ್ ಅಲ್ಲ ಅಂತ ಹೇಳಿ ಒಂದು ಸೌತ್ ಆಫ್ ಹೆವನ್ ನ ಕನೆಕ್ಟ್ ಮಾಡಿ ಫಿನ್ ಬ್ಯಾಲರ್ ಅವ್ರನ್ನ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ವಿನ್ ಆಗಿದ್ದಾರೆ. ಸೊ ಈ ರೀತಿ ನಮಗೆ ಮಂಡೇ ನೈಟ್ ರೋ ಎಂಡಿಂಗ್ ನೋಡೋದಕ್ಕೆ ಸಿಗುತ್ತೆ. ಓವರಾಲ್ ಇವತ್ತಿನ ಮಂಡೇ ನೈಟ್ ರೋ ನೋಡೋದಾದ್ರೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಗೈಸ್. 2.5 ಗಂಟೆ ಮಂಡೇ ನೈಟ್ ರೋ ನಿಜವಾಗ್ಲೂ ಒಂದ್ ರೀತಿ ಬೆಸ್ಟ್ ಅಂತ ಅನಿಸ್ತು. ಓಪನಿಂಗ್ ಸೆಗ್ಮೆಂಟ್ ಆಗಿರ್ಬೋದು, ಎಸ್ಪೆಷಲಿ ಮ್ಯಾಚಸ್ ಗಳ ಕ್ವಾಲಿಟಿ ಇವತ್ತು ಚೆನ್ನಾಗಿತ್ತು ಅಂತಾನೆ ಹೇಳ್ಬಹುದು. ನಮ್ಮ ಪ್ಯಾಂಟಾ ಅವರ ಮ್ಯಾಚ್ ಆಗಿರ್ಬೋದು ಅಂಡ್ ಮೈನ್ ಇವೆಂಟ್ ಮ್ಯಾಚ್ ಆಗಿರ್ಬೋದು, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ನಿಮ್ಗೆ ಏನು ಅನಿಸ್ತು ಇವತ್ತಿನ ಮಂಡೇ ನೈಟ್ ರೋ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇಷ್ಟು ಇವತ್ತಿನ ವಿಡಿಯೋ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.